ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಏನಿತ್ತು ಕಾರ್ಯ ಕಂಪ್ಲೀಟ್ ಆಗಿದೆ. ಇವತ್ತು ರಾಮ ಮಂದಿರದ ಮೇಲೆ ಧರ್ಮಧ್ವಜ ಸ್ಥಾಪನೆ ಆಗಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸಂಪೂರ್ಣವಾಗಿದೆ. ಆ ಒಂದು ಕಾರಣವಾಗಿ ಇವತ್ತು ರಾಮ ಮಂದಿರದ ಮೇಲೆ ಧರ್ಮಧ್ವಜ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಕೇಸರಿ ಧರ್ಮಧ್ವಜ ಸ್ಥಾಪನೆಗೆ ಶುರುವಾಗಿದೆ ಕ್ಷಣಗಣನೆ. ಪ್ರಧಾನಿ ಮೋದಿ ಸೇರಿದಂತೆ 8,000 ಗಣ್ಯರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಚಾರಿತ್ರಿಕ ಕ್ಷಣಕ್ಕೆ ಸಜ್ಜಾಗಿ ನಿಂತುಕೊಂಡಿದೆ ಯುಪಿಯ ಅಯೋಧ್ಯೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇರುವಂತಹ ಶ್ರೀರಾಮ ಮಂದಿರ ನೋಡಿ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಇವತ್ತು ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಈ ಒಂದು ಕ್ಷಣವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಇದೇ ನವೆಂಬರ್ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ದಿನ. ಯಾಕೆ ಇನ್ನೊಂದು ವಿಚಾರ ಅಂತಂದ್ರೆ, ಇದೇ ನವೆಂಬರ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟಿಂದ ಒಂದು ಆಜ್ಞೆ ಬರುತ್ತೆ 2019ರಲ್ಲಿ. ಇದು ಜಾಗ ರಾಮ ಮಂದಿರಕ್ಕೆ ಅನುಮತಿಯನ್ನ ಏನು ನೀಡಲಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು ನೋಡಿ, ಇವತ್ತು ಇದೇ ತಿಂಗಳಿನಲ್ಲಿ ಧರ್ಮಧ್ವಜ ಸ್ಥಾಪನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಬಹಳಷ್ಟು ವಿಶೇಷತೆಗಳಿಂದ ಕೂಡ ಕೂಡಿರುವಂಥದ್ದು ಇವತ್ತಿನ ದಿನ. ಜೊತೆಗೆ ನಿನ್ನೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಈಗಾಗಲೇ ಅಯೋಧ್ಯೆಯಲ್ಲಿ ಮಾಡಲಾಗ್ತಾ ಇದೆ. ದೇವಸ್ಥಾನದ ಶಿಖರದ ಮೇಲೆ 10 ಅಡಿ ಎತ್ತರದ ಭಗವಧ್ವಜ ನಿರ್ಮಾಣ ಮಾಡಲಾಗುತ್ತೆ. ಅಂದರೆ ಬೆಳಗ್ಗೆ 11:58ರಿಂದ ಮಧ್ಯಾಹ್ನ 1 ಗಂಟೆ ನಡುವೆ ಧ್ವಜಾರೋಹಣವನ್ನು ಮಾಡಲಾಗುತ್ತೆ. ಶುಭ ಮುಹೂರ್ತದಲ್ಲಿ ನೆರವೇರಲಿದೆ ಭಗವಧ್ವಜಾರೋಹಣ. ಧ್ವಜಾರೋಹಣ ಬಳಿಕವಾಗಿ ಭಾಷಣವನ್ನು ಕೂಡ ಇವತ್ತು ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು. ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ರಾಮ ಮಂದಿರ ಆವರಣದಲ್ಲಿ ಸಪ್ತ ಮಂದಿರಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಭೇಟಿಯನ್ನ ನೀಡಿದ್ದಾರೆ. ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ ಮಂದಿರ, ಇನ್ನು ಮಹರ್ಷಿ ವಾಲ್ಮೀಕಿ ದೇವಿ ಅಹಲ್ಯ, ನಿಷಾದರಾಜ ಗುಹಾ ಮಂದಿರ, ಮಾತಾ ಶಬರಿ ಮಂದಿರ, ಜೊತೆಗೆ ಶೇಷಾವತಾರ್ ಮಂದಿರಕ್ಕೆ ಇವತ್ತು ಭೇಟಿಯನ್ನ ನೀಡಿದಂತಹ ಬಳಿಕವಾಗಿ ಆನಂತರವಾಗಿ ಇಲ್ಲಿಗೆ ಭೇಟಿಯನ್ನ ಕೊಡುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಡ್ತಾರೆ. ರಾಮ ದರ್ಬಾರ್ ಗರ್ಭಗೃಹದಲ್ಲಿ ದರ್ಶನ ಜೊತೆಗೆ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಲಿದ್ದಾರೆ. ಇದಿಷ್ಟು ಇವತ್ತಿನ ಮೋದಿಯವರ ಕಾರ್ಯಕ್ರಮಗಳು ಏನಿದೆ. ಫಸ್ಟ್ ಎಲ್ಲ ಹೋಗ್ತಾರೆ, ಆನಂತರವಾಗಿ ಎಲ್ಲಿ ಬರ್ತಾರೆ, ಜೊತೆಗೆ ಇವತ್ತು ಜನರನ್ನ ಉದ್ದೇಶಿಸಿ ಕೂಡ ಮೋದಿಯವರು ಭಾಷಣವನ್ನು ಮಾಡಲಿದ್ದಾರೆ. ಧ್ವಜಾರೋಹಣ ನೆರವೇರಿಸಿದಂತಹ ಅಥವಾ ಧ್ವಜಸ್ತಂಭವನ್ನು ನೆರವೇರಿಸಿದಂತಹ ಬಳಿಕವಾಗಿ ರಾಮಲಲ್ಲ ಗರ್ಭಗೃಹದಲ್ಲಿ ರಾಮಲಲ್ಲ ದರ್ಶನವನ್ನು ಕೂಡ ಇವತ್ತು ಮಾಡಲಿದ್ದಾರೆ ಮೋದಿಯವರು. ಇನ್ನು ಮಧ್ಯಾಹ್ನ 12 ಗಂಟೆಗೆ ಬೆಳಿಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಶ್ರೀರಾಮ ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣ ಇವತ್ತು ಆಗತ್ತೆ. 21 ಮಂದಿ ವೈದಿಕ ಆಚಾರ್ಯರಿಂದ ಮೊಳಗಲಿದೆ ಇವತ್ತು ಶಂಖನಾದ. ಹೆಲಿಕಾಪ್ಟರ್ ಮೂಲಕವಾಗಿ ದೇಗುಲದ ಒಳಗಡೆ ಹೋಮಳಿಯನ್ನು ಕೂಡ ಸುರಿಸಲಿದ್ದಾರೆ. ಧ್ವಜಾರೋಹಣದ ಬಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಇವತ್ತು ಧರ್ಮಧ್ವಜದ ವೈಶಿಷ್ಟ್ಯ ಏನಪ್ಪ ಅಂತಂದರೆ 20 ಅಡಿ ಉದ್ದ ಜೊತೆಗೆ 10 ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ ಇವತ್ತು ಹಾರಾಟವನ್ನು ಮಾಡಲಿದೆ. ಸೂರ್ಯವಂಶದ ಸೂರ್ಯನ ಚಿಹ್ನೆ ಜೊತೆಗೆ ಓಂ ಮತ್ತು ಕೋವಿದಾರ ವೃಕ್ಷ, ಇನ್ನು 3 ಚಿಹ್ನೆಗಳು ರಾಮರಾಜ್ಯದ ಘನತೆ, ಏಕತೆ, ಸಂಸ್ಕೃತಿ ಸಂಕೇತ ಆಗಿರುತ್ತೆ. 161 ಅಡಿ ಎತ್ತರದ ಶಿಖರದ ಮೇಲೆ ಇವತ್ತು 30 ಅಡಿ ಎತ್ತರದ ಧ್ವಜಾರೋಹಣವನ್ನು ಮಾಡಲಾಗ್ತಾ ಇದೆ. ಧ್ವಜಸ್ತಂಭ 360 ಡಿಗ್ರಿ ತಿರುಗುವಂತಹ ರೀತಿಯಾಗಿ ಬೇರಿಂಗ್ ಬಾಲ್ಗಳ ಬಳಕೆಯನ್ನು ಕೂಡ ಮಾಡಲಾಗಿದೆ. ಇದಕ್ಕೆ ಈಗಾಗಲೇ ಸೇನೆಯ ನೆರವಿನೊಂದಿಗೆ 1 ಬಾರಿ ತಾಲೀಮನ್ನು ಕೂಡ ಮಾಡಲಾಗಿದೆ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಜೊತೆಗೆ ರೇಷ್ಮೆ ದಾರದ ಬಳಕೆಯನ್ನು ಮಾಡಿ ಒಂದು ರೀತಿಯಾಗಿ ಫಸ್ಟ್ ಯಾವ ರೀತಿಯಾಗಿ ಬರುತ್ತೆ ಟ್ರಯಲ್ ಅಂತ ಹೇಳಿ ಕೂಡ ಮಾಡಲಾಗಿದೆ. ಗಂಟೆಗೆ 200 ಕಿಲೋಮೀಟರ್ವರೆಗೆ ಬೀಸುವಂತಹ ಗಾಳಿಯನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕೂಡ ಇದು ಹೊಂದಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಅಥವಾ ಪೂಜೆ ಪುನಸ್ಕಾರಗಳನ್ನು ಅಯೋಧ್ಯೆಯಲ್ಲಿ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಬಹಳಷ್ಟು ವೈಶಿಷ್ಟ್ಯತೆಗಳಿಗೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಇನ್ನು ಇವತ್ತು ಅಯೋಧ್ಯೆಗೆ ಭೇಟಿ ಕೊಡ್ತಾ ಇದ್ದಾರಲ್ಲ ಪ್ರಧಾನಿ ಮೋದಿಯವರು. ಶೇಷಾವತಾರ ಮಂದಿರ, ಸಪ್ತ ಮಂದಿರ, ಮಾತಾ ಅನ್ನಪೂರ್ಣ ಮಂದಿರಗಳಿಗೆ ತೆರಳಿ ಆನಂತರವಾಗಿ ದರ್ಶನವನ್ನು ಪಡೆದುಕೊಂಡಂತಹ ನಂತರವಾಗಿ ಬಾಲರಾಮನ ದರ್ಶನವನ್ನು ಪಡೆದಂತಹ ಬಳಿಕವಾಗಿ ರಾಮ ದರ್ಬಾರ್ನಲ್ಲಿ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸ್ತಾರೆ. ಮಧ್ಯಾಹ್ನ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ನಂತರವಾಗಿ ಜನರನ್ನು ಉದ್ದೇಶಿಸಿ ಕೂಡ ಇವತ್ತು ಮೋದಿಯವರು ಮಾತನಾಡಲಿದ್ದಾರೆ. ಈ ಅಯೋಧ್ಯೆಯ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಈಗಾಗಲೇ ರೆಡಿ ಆಗಿದೆ.
ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಈಗಾಗಲೇ ಕಂಗೊಳಿಸ್ತಾ ಇದೆ. ಅಯೋಧ್ಯೆ ಅಂತೂ ನಾವು ರಾಮ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅಥವಾ ಹರಿಶ್ಚಂದ್ರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಯೋಧ್ಯೆ ಕಾಣಿಸ್ತಾ ಇತ್ತು, ಅದೇ ರೀತಿಯಾಗಿ ಇವತ್ತು ಕಂಗೊಳಿಸ್ತಾ ಇದೆ ಅಯೋಧ್ಯೆ. ಇನ್ನು ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ದಶಕಗಳ ಕಾನೂನು ಹೋರಾಟದ ಬಳಿಕವಾಗಿ 2019 ನವೆಂಬರ್ 9ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ಕೂಡ ಕೊಡುತ್ತೆ. ವಿವಾದಿತ 2.77 ಎಕರೆ ಜಮೀನು ಶ್ರೀರಾಮನಿಗೆ ಸೇರಿದೆ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡುತ್ತೆ. ಸೊ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಂತಸದ ಕ್ಷಣಗಳನ್ನು ಕೂಡ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಇವತ್ತಿನ ದಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಧಾರ್ಮಿಕ ಚಿಂತಕರಾಗಿರುವಂತಹ ನಾಗರಾಜ್ ನಕ್ಷತ್ರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನಮಸ್ಕಾರ. ಬಹಳಷ್ಟು ಸಂತಸದ ಕ್ಷಣವನ್ನ ನಾವು ನೀವು ಇಡೀ ಭಾರತವೇ ದೇಶವೇ ಎದುರು ನೋಡ್ತಾ ಇದ್ದೇವೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಬಹಳ ಒಂಥರ ರೋಮಾಂಚನಕಾರಿ ಸನ್ನಿವೇಶ ಅಂತಾನೆ ಹೇಳ್ಬೋದು ಇದನ್ನ. ನಾವು ಸುದೀರ್ಘವಾದಂತಹ 500 ವರ್ಷಗಳ ಹೋರಾಟದ ಫಲವಾಗಿ ಭರತ ಭೂಮಿಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಿದ್ದು, ಅದು ನಮ್ಮ ಕಾಲಘಟ್ಟದಲ್ಲಿ ಆಗಿದೆ ಅಂತ ಹೇಳುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯದ ಫಲ ಅಂತ ಅಂದುಕೊಂಡಿದ್ದೇನೆ ನಾನು. ಅದೇ ಪ್ರಕಾರ ಅದರ ಪೂರ್ಣತೆಯ ಸಂಕೇತವಾದಂತಹ ಒಂದು ಏನು ವಿಜಯಧ್ವಜದ ಸ್ಥಾಪನೆ ಹೇಳುವಂತಹದ್ದು ಏನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಇವತ್ತು ಒಂದು ಅದ್ಭುತವಾದಂತಹ ಕಾಲಘಟ್ಟದಲ್ಲಿ ಆಗುತ್ತಾ ಇರುವಂತಹದ್ದು. ಇದು ಕೂಡ ಅದರ ಪೂರ್ಣತೆಯ ಸಂಕೇತ, ಅಲ್ಲಿನ ದೇವಾಲಯ ನಿರ್ಮಾಣದ ಪೂರ್ಣತೆಯ ಸಂಕೇತ ಮತ್ತು ಜಯದ ಪೂರ್ಣತೆಯ ಸಂಕೇತ ಇತ್ಯಾದಿ ಧಾರ್ಮಿಕ ಹಿನ್ನೆಲೆ ಮತ್ತೆ ಸಾಂಸ್ಕೃತಿಕ ಹಿನ್ನೆಲೆಯ ಒಂದು ಚಿಂತನೆಯ ನೆಲೆಯಲ್ಲಿ ಈ ಒಂದು ಪೂರ್ಣತೆಯ ಒಂದು ಕೆಲಸ ಏನಿದೆ ಇದು ನಮ್ಮೆಲ್ಲರ ಸೌಭಾಗ್ಯದ ಫಲ ಅಂತ ಅಂದುಕೊಳ್ತೇನೆ. ಮತ್ತೆ ಇದನ್ನ ಎಲ್ಲರೂ ಅಂತಂದ್ರೆ ಈ ಕಾಲಮಾನದ ಒಂದಷ್ಟು ಜನಗಳನ್ನ ಹೊರತುಪಡಿಸಿ ಇದಕ್ಕಾಗಿ ಅನೇಕ ಸಹಸ್ರ ಮಂದಿಗಳ ಏನು ಜೀವನ ತ್ಯಾಗಗಳನ್ನು ಕೂಡ ನಾವು ನೆನಪಿಸಿಕೊಳ್ತಾ ಅವರೆಲ್ಲರ ತ್ಯಾಗದ ಪ್ರತಿರೂಪದ ಫಲವಾಗಿ ಇವತ್ತು ನಾವೇನು ಕಾಣ್ತಾ ಇದ್ದೇವೆ, ಇದು ಒಂದರ್ಥದಲ್ಲಿ ನಮಗೆಲ್ಲ ಸೌಭಾಗ್ಯದ ಒಂದು ಅನುಭವವನ್ನ ಕೊಡ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಧನ್ಯವಾದಗಳು ಮಾತನಾಡಿದಕ್ಕಾಗಿ.